ಆಕ್ಚುಲಿ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಪ್ರೈಸಸ್ ಎಲ್ಲ ನಾವು ಬೌಲಲ್ಲಿ ಶಿಫ್ಟ್ ಮಾಡಿ ಆಲ್ಮೋಸ್ಟ್ 2 ಮಂತ್ ಆಗ್ತಿದೆ. ಸೊ ಇವತ್ತು ಫೈನಲ್ ಆಗಿ ಫ್ರಿಜ್ ಬಾಕ್ಸ್ ಸೆಟಪ್ ಅಲ್ಲಿ ಬಿಡೋಣ ಅಂತ ಪ್ಲಾನ್ ಮಾಡಿದೀನಿ. ಸೊ ಯಾಕಂದ್ರೆ ಕಲರೇಷನ್ ತುಂಬಾನೇ ಮುಖ್ಯ ಆಗಿರುತ್ತೆ. ಸೊ ಬೌಲ್ ಸೆಟಪ್ ಅಲ್ಲಿ ಅದಕ್ಕೆ ಅಷ್ಟೊಂದು ಸ್ಪೇಸ್ ಸಾಲಲ್ಲ. ಕಲರೇಷನ್ ಅದು ಇದು ಅಂತ ತುಂಬಾ ಇಂಪಾರ್ಟೆಂಟ್ಸ್ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಫ್ರಿಜ್ ಬಾಕ್ಸ್ ಸೆಟಪ್ ಅಲ್ಲಿ ಪ್ಲೇಸ್ ಮಾಡೋಣ ಅಂತ ಇದ್ದೀನಿ. ಸೊ ಮೋರ್ ದೆನ್ ಒಂದು 1/2 ಇಂಚ್ ಏನೋ ಬೆಳೆದೈತೆ. ಸೊ ಕ್ಲಿಪ್ಪಲ್ಲಿ ನೀವು ನೋಡ್ತೀರಾ. ಅಂಡ್ ಸಿಕ್ಕಾಪಟ್ಟೆ ಬಿಸಿಲಿದೆ. ನಾನು ಕೂಡ ಇನ್ನ ಟಾರ್ಪಲ್ ಸೆಟಪ್ನ ಇನ್ನ ತೆಗ್ದಿಲ್ಲ. ಸೊ ಸ್ವಲ್ಪ ಲೈಟ್ ಆಗಿ ಬಿಸಿಲು ಬಂದ್ರೆ ಕಮ್ಮಿ ಆದ್ರೆ ಚೇಂಜ್ ಮಾಡೋಣ ಅಂತ ಇದ್ದೀನಿ. ಅಂಡ್ ಇನ್ನೊಂದೇನಂದ್ರೆ ಪ್ರೈಸಸ್ ಎಲ್ಲ ಅಲ್ಲೂ ಕೂಡ ಇದೆ. ಅದು ಕೂಡ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಆಕ್ಚುಲಿ ಈಗ ತಾನೇ ಸ್ನಾನ ಮುಗಿಸ್ಕೊಂಡ್ ಬಂದೆ. ಸೊ ಸಿಕ್ಕಾಪಟ್ಟೆ ಬಿಸಿಲು, ನನಗೆ ಸೆಕೆ ಕಿತ್ಕೊಂಡ್ಬಿಡ್ತು. ಸೊ ನೋಡೋಣ ಏನ್ ಸಮಾಚಾರ ಏನು ಅಂತ. ಆಕ್ಚುಲಿ ತುಂಬಾ ಜನ ಫಿಶ್ ನ ತಗೊಂಡ್ ಹೋಗ್ತಿದ್ದೀರಾ, ತುಂಬಾನೇ ಥ್ಯಾಂಕ್ಸ್. ಅಂಡ್ ಈ 17 ಮೋಲಿ ಫಿಶ್ ಕೂಡ ಇವಾಗ ಸೇಲ್ಗಿದೆ. ಸೊ ನಮ್ ಸಬ್ಸ್ಕ್ರೈಬರ್ಸ್ ಅಲ್ಲಿ ಯಾರನ್ನ ಬಂದ್ರೆ 100%ಗೆ 90% ಕೊಡ್ತೀನಿ ನಾನು ಫಿಶ್. ಪ್ರೈಸ್ ಬಂದ್ಬಿಟ್ಟು ನೀವು 100 ರುಪೀಸ್ ಆದ್ರೆ ತಗೊಳ್ಳಿ, ಇಲ್ಲ 150 ಆದ್ರೆ ತಗೊಳ್ಳಿ, ಇಲ್ಲ 90 ರುಪೀಸ್ ಆದ್ರೆ ತಗೊಳ್ಳಿ. ಸೊ ಎಲ್ಲ ಸಿಂಗಲ್ ಬರುತ್ತೆ, ಪೇರ್ನು ಬರುತ್ತೆ. ಕಡಿಮೆ ಅಂದ್ರೆ ಹೆಚ್ಚು ಕಡಿಮೆ ಕ್ವಾಲಿಟಿ ಅಂತೂ ಬೆಜ್ಜಾನಾಗಿ ಸೂಪರ್ ಆಗಿರುತ್ತೆ ಅಂತ ಹೇಳ್ತೀನಿ. ಸೊ ನನ್ನ ಹತ್ರ ಫಿಶ್ ತಗೊಂಡೋಗಿ ಸತ್ತೋಗಿದೆ ಅಂತ ತುಂಬಾ ಜನ ಹೇಳಿದ್ದಾರೆ. ಬಟ್ ನಾನಂತೂ ನನ್ನ ಒಂದು ಫ್ರಿಜ್ ಬಾಕ್ಸ್ ಸೆಟಪ್ ಅಲ್ಲಿ ಇದುವರೆಗೂ ಸತ್ತೋಗಿರೋ ಮೀನೇ ನಾನು ನೋಡಿಲ್ಲ ಸರಿಯಾಗಿ. ಓಕೆ ಗುರು, ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಸ್ಲೋ ಆಗಿ ಹಂಗೆ ಬಿಡೋಣ ಫಿಶ್ನೆಲ್ಲ. ಸೊ ವೆಯ್ಟ್ ಮಾಡಿ. ಆಕ್ಚುಲಿ ಇನ್ನ ಜಾಸ್ತಿನೇ ಬಿಸಿಲಿದೆ. ಈ ಒಂದು ಬಿಸಿಲು ಟೈಮಲ್ಲಿ ಬಿಡೋದು ಕೂಡ ಬೇಡ ಅನ್ನಿಸ್ತದೆ. ಇನ್ನೊಂದೇನ್ ವಿಷಯ ಅಂದ್ರೆ ಸೀರಿಯಸ್ ಆಗಿ ವಾಟರ್ ಅಂತೂ ಬೇರೆ ಲೆವೆಲ್ ಸೀರಿಯಸ್ ಆಗಿ ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು. ಬೇರೆ ಲೆವೆಲ್ ಆಗೈತೆ ವಾಟ್ರು. ಸೊ ಆಲ್ಗೇಸ್ ಎಲ್ಲ ಅಷ್ಟೊಂದು ಡಿಮ್ ಆಗ್ಬಿಡ್ತು. ಸೊ ಸಿಕ್ಕಾಪಟ್ಟೆ ಸಣ್ಣ ಬಿಸಿಲಿದೆ ನೋಡಿ, ಎಷ್ಟು ಬಿಸಿಲು. ಈ ಒಂದು ಬಿಸಿಲಲ್ಲಿ ಸೀರಿಯಸ್ ಆಗಿ ವಾಟರ್ ಕಂಡೀಷನ್ ಅಂತೂ ಬೇರೆ ಲೆವೆಲ್ ಆಗಿ ಚೇಂಜ್ ಆಗಿದೆ. ಅಫ್ಕೋರ್ಸ್ ವೆಯ್ಟ್ ಮಾಡಿ ನೋಡೋಣ, ಇನ್ನೊಂದು 1/2 ಅವರ್ ವೆಯ್ಟ್ ಮಾಡೋಣ. ಸೊ ವೆಯ್ಟ್ ಮಾಡಿ ಒಂಚೂರು ಬಿಸಿಲು ಕಮ್ಮಿ ಆಗಿದ ತಕ್ಷಣ ರಿಪ್ಲೇಸ್ ಮಾಡ್ಬಿಡೋಣ. ಸೊ ಕ್ಲಿಪ್ಪಲ್ಲಿ ಮತ್ತೆ ಯಾವ ತರ ಫಿಶು ಫ್ರಿಜ್ ಬಾಕ್ಸ್ ಸೆಟಪ್ ಅಲ್ಲಿ ಫಸ್ಟ್ ಟೈಮ್ ತಗೊಂಡ್ರೆ ಬಿಡೋದು ಅನ್ನೋದು ಕೂಡ ಇವತ್ತು ಎಕ್ಸ್ಪ್ಲೇನ್ ಆಗಿ ತೋರಿಸ್ತೀನಿ. ಅಂಡ್ ಪ್ರೈಸಸ್ಗೆ ಯಾವ ತರ ಫುಡ್ ಕೂಡ ಆಗ್ತಾ ಇದೀನಿ. ಓಕೆ, ಇನ್ನ ಒಂದು 1/2 ಅವರ್ ಬಿಟ್ಟು ನಾನು ನಿಮ್ಮ ಹತ್ರ ಕಂಟಿನ್ಯೂ ಮಾಡ್ತೀನಿ. ಸೊ ಪ್ರೈಸಸ್ ಎಲ್ಲ ಸ್ಕ್ರೀನ್ ಮೇಲೆ ನಿಮ್ಗೆ ಕಾಣ್ತಾ ಇರ್ಬೋದು ಸೈಕಾಗೆ. ಸೊ ಆಕ್ಚುಲಿ ಈ ಫಿಶ್ ಎಲ್ಲ ಇವಾಗ ಫ್ರಿಜ್ ಬಾಕ್ಸ್ ಸೆಟಪ್ ಅಲ್ಲಿ ಏನಕ್ಕೆ ಬಿಡ್ತಾ ಇದ್ದೀನಿ ಅಂದ್ರೆ, ಸೊ ಕಲರೇಷನ್ ನೋಡಿ ಗುರು, ಕಲರೇಷನ್ ಸೈಕ್ ಆಗೈತೆ. ಸೊ ಇದಕ್ಕಿನ್ನ ದೊಡ್ಡ ಸ್ಪೇಸ್ ಅನ್ನೋದು ಕೊಟ್ರೆ ಬೇಜಾನ್ ಮಸ್ತಾಗಿ ಬೆಳೆಯುತ್ತೆ. ಸೊ ಅದೇ ತರ ಸಬ್ಸ್ಕ್ರೈಬರ್ಸ್ ಇಬ್ರು ಬಂದಿದ್ದಾರೆ ಫಿಶ್ ನ ತಗೊಂಡೋಗಕ್ಕೆ. ಆಕ್ಚುಲಿ ಈ ಫಿಶ್ ನ ತಗೊಂತಾರೋ ಇಲ್ಲ ದೊಡ್ಡ ಫಿಶ್ ನ ತಗೊಂತಾರೋ ಗೊತ್ತಿಲ್ಲ. ಸೊ ಒಂದು ಆಕ್ಚುಲಿ ಇವಾಗ ಫಿಶ್ ಬಾಕ್ಸ್ ಸೆಟಪ್ ಅಲ್ಲಿ ಟಾರ್ಪಾಲು ಮತ್ತೆ ಬೇಜಾನ್ ಅಲ್ಗೆಗಳೆಲ್ಲ ಹಾಕಿ ಮುಚ್ಚಿಬಿಟ್ಟಿದೀನಿ. ಸೊ ಇವಾಗ ಕ್ಲಿಯರ್ ಮಾಡ್ಕೊಳೋಣ. ಆಕ್ಚುಲಿ ಸಬ್ಸ್ಕ್ರೈಬರ್ಸ್ ಕೈಯಲ್ಲೇ ಕ್ಯಾಮ್ರಾನ ಇವತ್ತು ಹಿಡ್ಸಿದೀನಿ. ಸೊ ಇವಾಗ ಇದನ್ನ ಫುಲ್ ಸೆಟಪ್ ನ ತೆಗ್ದು ನಮ್ಮ ಬೌಲಲ್ಲಿ ಇರೋ ಫಿಶ್ ಎಲ್ಲ ಇದರಲ್ಲಿ ಡ್ರಾಪ್ ಮಾಡೋಣ. ಸೊ ಈ ಬ್ಲಾಗ್ ಬಂದ್ಬಿಟ್ಟು ಖಂಡಿತವಾಗ್ಲೂ ಡಿಫ್ರೆಂಟ್ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಇದ್ರಲ್ಲಿರೋ ಫಿಶ್ನೆಲ್ಲ ತೋರಿಸ್ತೀನಿ. ಅದೇ ತರ ಇದ್ರೊಳಗಡೆ ಇರೋ ಆ ವಾಟರ್ ಕಂಡೀಷನ್ ಯಾವ ತರ ಇದೆ ಅಂತ ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸಕ್ ರೆಡಿ ಇದ್ದೀನಿ. ಸೊ ಆಕ್ಚುಲಿ ಸ್ವಲ್ಪ ರಿಸ್ಕ್, ಯಾಕಂದ್ರೆ ಈ ತರ ಒಂದು ಟಾರ್ಪಲ್ ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಒಂದು ಬಿಸಿಲು ಟೈಮಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫಿಶ್ ಎಲ್ಲಾನು. ಅಂಡ್ ತುಂಬಾ ಜನ ಏನಂದ್ರೆ ಚಿಕ್ಕ ಹುಡುಗರೇ ಫಿಶ್ ನ ತಗೊಳಕ್ಕೆ ಆಸೆ ಪಡೋದು. ಸೊ ಯಾಕೆ ಬರೀ ಚಿಕ್ಕ ಹುಡುಗರೇ ತಗೊಂತಾ ಇದಾರೆ ಅಂದ್ರೆ, ಬ್ರೀಡರ್ ಫಿಶ್ ಅಂದ್ರೆ
ಬ್ರೀಡ್ ಮಾಡೋ ಫಿಶ್ ಅಂದ್ರೆ ತುಂಬಾನೇ ವಿಷಯ ಚಿಕ್ಕ ಹುಡುಗರಿಗೆ ಇಷ್ಟ ಆಗುತ್ತೆ. ಸೊ ಅದು ಅವ್ರ ಕೈಯಲ್ಲೇ ನಾನು ಹೇಳಿಸ್ತೀನಿ. ಓಕೆ, ಸ್ವಲ್ಪ ಬಾಂಬ್. ಅಭಿ ಸೈಡ್ ರಾ. ಓಕೆ ಫ್ರೆಂಡ್ಸ್, ಇವಾಗ ಇದನ್ನ ಡ್ರಾಪ್ ಮಾಡೋಣ ಇದ್ರಲ್ಲಿ. ಸೊ ಇವಾಗ ಒಂದೊಂದೇ ಪ್ರೈಸಸ್ ನಾನು ಡ್ರಾಪ್ ಮಾಡ್ತೀನಿ. ಸೊ ಇವಾಗ ಒಂದೊಂದೇ ಪ್ರೈಸ್ ನ ಡ್ರಾಪ್ ಮಾಡೋಣ ಅಂತ ಇದ್ದೀನಿ. ಸೊ ಇವ್ರು ಬಂದ್ಬಿಟ್ಟು ಸಬ್ಸ್ಕ್ರೈಬರ್ಸು. ಆಕ್ಚುಲಿ ಇವರು ತೆಲುಗಲ್ಲೇ ಮಾತಾಡ್ತಾ ಇರೋದು, ನನಗೂ ಸ್ವಲ್ಪ ಸ್ವಲ್ಪ ತೆಲುಗು ಬರುತ್ತೆ. ಓಕೆ, ಯಾವ ಫಿಶ್ ಬೇಕು ನಿನಗೆ? ಓಕೆ, ಅವರು ಪ್ರೈಸಸ್ ಕೇಳ್ತಿದ್ದಾರೆ. ನಿನ್ನ ಹೆಸರು ತಮ್ಮ? ನೀ ಪೇರು? ಓಕೆ, ಥ್ಯಾಂಕ್ ಯು ನೀವು ಬಂದಿರೋದಕ್ಕೆ. ನಾನಂತೂ ತುಂಬಾನೇ ಖುಷಿ ಪಡ್ತಾ ಇದ್ದೀನಿ. ಆಕ್ಚುಲಿ ನಮಗೂ ಕೂಡ ಸೇಲಿಂಗ್ ಆಗಬೇಕು. ಸೊ ಇವಾಗ ಕರೆಕ್ಟಾಗಿ ಹೇಳ್ಬೇಕು ಅಂದರೆ ಪ್ರೈಸಸ್ ಎಲ್ಲ ಇದರಲ್ಲಿ ಯಾವುದೂ ಇಲ್ಲ. ಸೊ ಐಡಿಂಗ್ ಸ್ಪೇಸು ಮತ್ತು ಬೇರೆ ಎಲ್ಲ ಸೆಟ್ ಮಾಡಿದ್ದೀನಿ. ಸೊ ಏನಂದರೆ ಇವಾಗ ಇದರಲ್ಲಿರೋ ಪ್ರೈಸಸ್ನ ಇದರಲ್ಲಿ ಡ್ರಾಪ್ ಮಾಡ್ತೀವಿ. ಸೊ ಬೌಲ್ ಸಮೇತ ಡ್ರಾಪ್ ಮಾಡ್ಬೋದು, ಬಟ್ ಅದರಲ್ಲಿರೋ ವಾಟ್ರು ಇದರಲ್ಲಿರೋ ವಾಟ್ರು ಎಕ್ಸ್ಚೇಂಜ್ ಆಗುತ್ತೆ. ಆದರೆ ಕೂಡ ಪರವಾಗಿಲ್ಲ, ಒಂದೊಂದೇ ಬಿಡೋದು ಬೇಡ ಅನ್ನಿಸ್ತಾ ಇದೆ. ಸೊ ನಿಮ್ಗೆ ಆದ್ರೆ ನಾನು ಶಾರ್ಟ್ಸ್ ಅಲ್ಲಿ ಒಂದು ಮ್ಯೂಸಿಕ್ ತರ ಸೆಟ್ ಮಾಡಿ ನಿಮ್ಗೆ ಕ್ಲಿಪ್ ನ ಆಡ್ ಮಾಡಿರ್ತೀನಿ. ಓಕೆ ಗುರು, ಫೈನಲ್ ಆಗಿ ಒಂದು 2 ಪೇರ್ ನ ಚೂಸ್ ಮಾಡ್ಕೊಂಡು ಸಬ್ಸ್ಕ್ರೈಬರ್ಸ್ ಎಲ್ಲ ತಗೊಂಡೋದ್ರು. ಅಂಡ್ ನಮ್ಮ ಮೌಲಿ ಪ್ರೈಸಸ್ ಎಲ್ಲ ಫ್ರಿಜ್ ಬಾಕ್ಸ್ ಸೆಟಪ್ ಅಲ್ಲಿ ಬಿಟ್ಟಿದ್ದು ಫುಲ್ ಕ್ಲಿಪ್ ನ ನೀವು ನೋಡಿರ್ತೀರಾ. ಸೊ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಅದೇ ತರ ನಿಮ್ಗೆ ಫಿಶ್ ಬಗ್ಗೆ ತುಂಬಾ ರಿಲೇಟೆಡ್ ಆಗಿರೋ ವಿಷಯಗಳು ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ವಿಡಿಯೋ ಹಾಕ್ತೀನಿ ಅದ್ರ ಬಗ್ಗೆ. ಫಿಶ್ ರಿಲೇಟೆಡ್ ಆಗಿರೋ ವಿಷಯ ಅಂದ್ರೆ ತುಂಬಾನೇ ನನಗೂ ಕೂಡ ಇಷ್ಟ, ನಿಮ್ಗೂ ಕೂಡ ಖಂಡಿತವಾಗ್ಲೂ ಇಷ್ಟ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅದಕ್ಕೆ. ಅಂಡ್ ಇದಕ್ಕೆ ಮೇಲೆ ಇನ್ನ ಡಿಫ್ರೆಂಟ್ ಆಗಿ ವಿಡಿಯೋ ಖಂಡಿತವಾಗ್ಲೂ ಬೇಕು ಅಂದ್ರೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಜೊತೆಲೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಹಾಲ್ ಅಂತ ಹಾಕೊಳ್ಳಿ. ಅಂಡ್ ಇದೇ ತರ ವಿಡಿಯೋ ಬರ್ತಾ ಇರುತ್ತೆ. ಇದಕ್ಕೆ ಸಪೋರ್ಟ್ ಅನ್ನ ಇನ್ನೂ ಸ್ವಲ್ಪ ಜಾಸ್ತಿ ಕೊಡಿ. ಅಂಡ್ ಮೋರ್ ದೆನ್ ನಾನು ನನ್ನ ಒಂದು ಚಾನಲ್ ಅಲ್ಲಿ ಶಾರ್ಟ್ಸ್ ಮಾತ್ರನೇ ತುಂಬಾ ಜಾಸ್ತಿ ಆಗ್ತಿರೋದು. ಸೊ ಶಾರ್ಟ್ಸ್ ಕೂಡ ನೋಡಿ ನೀವು ಎಂಜಾಯ್ ಮಾಡ್ಬೋದು. ಆಲ್ ಓವರ್ ಇಂಡಿಯಾ ನಾನು ಟ್ರೈ ಮಾಡ್ತಾ ಇದ್ದೀನಿ ನನ್ನ ಒಂದು ಇಂಪೋರ್ಟ್ ಲೆವೆಲ್ ನ ಚೇಂಜ್ ಮಾಡ್ಕೊಳಕ್ಕೆ. ಅಂಡ್ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ನಮ್ಮ ಮನೆ ಹತ್ರ ತುಂಬಾ ಜನ ಇದ್ದೀರಾ ಅವರೆಲ್ಲ ಫಿಶ್ ಎಲ್ಲ ಇವತ್ತಿನ ಒಳಗಡೆ ನೀವು ತಗೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಆಲ್ರೆಡಿ ಬುಕ್ ಆಗೋಗಿದೆ ಫಿಶಸ್ ಎಲ್ಲ. ಸೊ ಮೋರ್ ದೆನ್ ಒಂದು 50 to 32 ಫಿಶ್ಗಳು ಇನ್ನ ಹಂಗೆ ಬಾಕಿ ಇದೆ ಸೇಲ್ ಆಗಕ್ಕೆ. ನಿಮ್ಗೆ ಬೇಕಂದ್ರೆ ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಇಲ್ಲ ಯಾವ್ದ್ರಲ್ಲಾದ್ರೆ ಪಿನ್ ಮಾಡಿರ್ತೀನಿ, ಖಂಡಿತವಾಗ್ಲೂ ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ ಗುರು, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊಂತ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸೋ ಮಚ್ ಅಂಡ್ ಬಾಯ್ ಬಾಯ್.